ಇಡೀ ಜಗತ್ತೇನೆ ಭಾರತದ ಕಾಶ್ಮೀರದಲ್ಲಾದಂತಹ ಈ ಭಯೋತ್ಪಾದಕ ದಾಳಿಯನ್ನು ಖಂಡಿಸುವಂತಹ ಕೆಲಸ ಮಾಡಿತು. ಪಾಕಿಸ್ತಾನದ ವಿರುದ್ಧ ಭಾರತ ಸಮರವನ್ನು ಸಾರಿದಂತಹ ಸಂದರ್ಭದಲ್ಲಿ ಭಾರತದ ಬೆನ್ನಿಗೆ ನಿಲ್ಲುವಂತಹ ಕೆಲಸ ಮಾಡಿತು. ಆದರೆ ಟರ್ಕಿ ಮತ್ತು ಅಜರ್ಬೈಜಾನ್ ಮಾತ್ರ ಈ ಕೆಲಸವನ್ನು ಮಾಡಲಿಲ್ಲ. ಉಂಡ ಮನೆಗೇನೆ ದ್ರೋಹ ಬಗೆಯುವಂತಹ ಕೆಲಸವನ್ನು ಮಾಡಿದರು. ಪಾಕಿಸ್ತಾನದ ಬೆನ್ನಿಗೆ ನಿಲ್ಲುವ, ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಜೊತೆಗೆ ಸೈನಿಕರನ್ನು ಪೂರೈಕೆ ಮಾಡುವಂತಹ ಕೆಲಸವನ್ನು ಮಾಡಿತು. ಹಾಗಾದರೆ ಇಡೀ ಜಗತ್ತೇ ಒಂದು ಕಡೆ ನಿಂತಾಗ ಟರ್ಕಿ ಮತ್ತು ಅಜರ್ಬೈಜಾನ್ ಮಾತ್ರ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ಯಾಕೆ? ಅರ್ಥಾತ್ ಪಾಕಿಸ್ತಾನದ ಬೆನ್ನಿಗೆ ನಿಂತಿದ್ಯಾಕೆ? ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶಕ್ತಿ ಪ್ರದರ್ಶನಕ್ಕಾಗಿ ಪಾಕ್ ಬೆಂಬಲಿಸಿ ಸಂಕಷ್ಟಕ್ಕೆ ಸಿಲುಕಿತ ಟರ್ಕಿ ಇಸ್ಲಾಮಿಕ್ ರಾಷ್ಟ್ರಗಳ ಪೈಕಿ ಬಲಶಾಲಿ ಅಂತ ಬಿಂಬಿಸಲು ಪ್ಲಾನ್. ಪಾಕಿಸ್ತಾನ ಉಗ್ರರ ಉತ್ಪಾದನೆಯ ದೇಶ ಅಂತಾನೆ ಕುಖ್ಯಾತಿ ಪಡೆದಿರೋ ರಾಷ್ಟ್ರ. ಪ್ರಪಂಚದ ಮುಂದೆ ತನ್ನ ಕುಕೃತ್ಯಗಳ ಮೂಲಕ ಸಾಲು ಸಾಲಾಗಿ ಬೆತ್ತಲಾದರೂ ತನ್ನ ನೀಚ ಬುದ್ಧಿಯನ್ನ ಬಿಡದ ದೇಶ. ಪಾಕಿಸ್ತಾನದ ಬಗ್ಗೆ ಎಲ್ಲಾ ರಾಷ್ಟ್ರಗಳಿಗೂ ಗೊತ್ತಿದ್ದರೂ ಕೂಡ ಕೆಲ ರಾಷ್ಟ್ರಗಳಿಗೆ ಯಾಕೋ ಏನೋ ಈ ದೇಶದ ಮೇಲೆ ವಿಶೇಷ ಕಾಳಜಿ. ಇಡೀ ಪ್ರಪಂಚವೇ ಪಾಕ್ಗೆ ಕ್ಯಾಕರಿಸಿ ಉಗಿದ್ರು ಕೆಲ ದೇಶಗಳು ಮಾತ್ರ ಪಾಕ್ ಬೆನ್ನಿಗೆ ನಿಲ್ಲೋದನ್ನ ಮಾತ್ರ ಬಿಡುತ್ತಿಲ್ಲ. ಇದಕ್ಕೆ ಉದಾಹರಣೆ ಟರ್ಕಿ. ಭಾರತ ಪಾಕ್ನ ಭಯೋತ್ಪಾದನೆ ನೀಚ ನಡೆಯನ್ನ ಎಳೆಯಾಗಿ ತೆರೆದಿಟ್ಟರೂ ಭಾರತದ ವಿರುದ್ಧವಾಗಿ ಪಾಕ್ ಜೊತೆ ಟರ್ಕಿ ನಿಂತು ಸಹಾಯ ಮಾಡಿತು. ಇದಕ್ಕೆ ಕಾರಣ ಟರ್ಕಿಯ ಮಾಸ್ಟರ್ ಪ್ಲಾನ್. ಪಾಕಿಸ್ತಾನ ಉಗ್ರರ ಉತ್ಪಾದನೆ ಮೂಲಕ ಭಯದ ವಾತಾವರಣ ಸೃಷ್ಟಿಸೋ ಮನಸ್ಥಿತಿಯಲ್ಲಿದ್ರೆ, ಇತ್ತ ಟರ್ಕಿ ಇಸ್ಲಾಮಿಕ್ ಪ್ರಪಂಚದಲ್ಲಿ ನಾನೇ ಬಾಸ್ ಆಗಿರಬೇಕು ಅನ್ನೋ ಆಸೆಯಲ್ಲೇ ಕಾಲ ಕಳೀತಾ ಇದೆ. ಆದರೆ ಅರಬ್ ರಾಷ್ಟ್ರ ಈಗಾಗಲೇ ಪ್ರಪಂಚದ ಇಸ್ಲಾಮಿಕ್ ರಾಷ್ಟ್ರಗಳ ಪೈಕಿ ಅವೆಲ್ಲವನ್ನು ಮುನ್ನಡೆಸುವ ಶಕ್ತಿಯುತ ರಾಷ್ಟ್ರ ಅನ್ನೋ ಪಟ್ಟದಲ್ಲಿ ಕುಳಿತಿದೆ. ಆದರೆ ಅರಬ್ ಜೊತೆ ಉತ್ತಮ ಸಂಬಂಧ ಇರದ ಕಾರಣ ಹೇಗಾದ್ರೂ ಮಾಡಿ ಅರಬ್ಬನ್ನ ದಾಟಿ ತಾನು ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಬಾಸ್ ಆಗಬೇಕು ಅನ್ನೋ ಹಠದಲ್ಲಿ ಟರ್ಕಿ ಈ ರೀತಿಯ ಮಾರ್ಗ ಹಿಡಿದಂತಿದೆ. ಹಿಂದೆ ಸೌದಿ ಟರ್ಕಿ ಒಳಭಾಗಕ್ಕೆ ನುಗ್ಗಿ ಸೌದಿ ದೇಶಕ್ಕೆ ಬೇಕಾಗಿದ್ದ ವ್ಯಕ್ತಿಯೊಬ್ಬನನ್ನ ಹೊಡೆದು ಹಾಕಿರುತ್ತೆ. ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟರ್ಕಿ ಬಹಳ ದೊಡ್ಡ ಅವಮಾನ ಎದುರಿಸಬೇಕಾಗಿತ್ತು ಮತ್ತು ಹಿನ್ನಡೆಯೂ ಆಗಿತ್ತು. ಇದರ ಪ್ರತೀಕಾರವಾಗಿ ಸದಾ ಅರಬ್ ವಿರುದ್ಧ ಟರ್ಕಿ ಕತ್ತಿ ಮಸೆಯುತ್ತಲೇ ಬಂದಿದೆ. ಯಾವುದೇ ಮುಸ್ಲಿಂ ದೇಶ ಸಮಸ್ಯೆಯಲ್ಲಿ ಇದ್ರೂ ಕೂಡ ಅರಬ್ ರಾಷ್ಟ್ರಕ್ಕಿಂತ ಮೊದಲೇ ಆ ದೇಶಗಳ ಜೊತೆ ನಿಲ್ಲುವ ಪ್ರಯತ್ನವನ್ನ ಮಾಡುತ್ತಿದೆ. ಅರಬ್ ಅವರು ಒಂದೇನಾ, ನಾವು ಯಾಕೆ ಲೀಡ್ರ್ ಆಗಿ ಉಳಿಬಾರ್ದು ಅನ್ನೋ ಒಂದು ಮನೋಸ್ಥಿತಿ. ಅರಬ್ ಅವ್ರ ಜೊತೆ ಅವ್ರು ಏನಾಯಿತು ಅಂದರೆ, ಅರಬಲ್ಲಿ ಜಮಾಲ್ ಅಂತ ಒಬ್ಬ ರಿಪೋರ್ಟರ್ ಇರ್ತಾನೆ. ನಡೀತಿದ್ದಂಥ ಒಂದು ದೌರ್ಜನ್ಯಗಳು ಅದ್ರ ಮೇಲೆ ಅವ್ನು ಬರೀತಾನೆ ಅವ್ನ ಭಾಷೆ. ಅವಾಗ ಏನು ಮಾಡ್ತಾರೆ, ಈ ಜಮಾಲ್ನ ಹೊಡಿಬೇಕು ಅಂತ ಕಾಯ್ತಾರೆ. ಆ ಜಮಾಲ್ ಏನು ಮಾಡ್ತಾನೆ, ಟರ್ಕಿಗೆ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಅವಾಗ ಏನಾಗುತ್ತೆ, ಟರ್ಕಿಗೆ ಇಂಟರ್ನ್ಯಾಷನಲಿ ಅವ್ರಿಗೆ ಒಂದು ಎಂಬಸಿಲಿ ಹೋಗಿ ಕೊಲೆ ಆಗುತ್ತೆ ಅಂದರೆ ಟರ್ಕಿ ಯಾವ ಥರ ಸೆಕ್ಯೂರಿಟಿ ಕೊಟ್ಟಿತ್ತು. ಟರ್ಕಿಗೆ ಈ ಸೌದಿ ಮೇಲೆ ಕೋಪ ಬರುತ್ತೆ. ಸೊ ಅಲ್ಲಿ ಅವರಿಬ್ಬರು ಏನಂತಾರೆ, ಮನಸ್ಥಿತಿ ಹಳ್ಸೋಗುತ್ತೆ, ಕ್ಲಾಶಸ್ ಶುರುವಾಗುತ್ತೆ. ಕೋಸ್ ಪಾಕಿಸ್ತಾನಿಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾನೆ. ಇದೊಂದೇ ವಿಷಯಕ್ಕೆ ನಾನು ಹೇಳ್ತಾ ಇಲ್ಲ. 2014 ಇವತ್ತವರೆಗೂ ನೋಡಿದ್ರೆ 103% ಅಷ್ಟು ಇನ್ಕ್ರೀಸ್ ಮಾಡಿದ್ದಾನೆ ಅವರು ಕೊಡೋದು. ಅವ್ರಿಗೆ ಬರೇ ಡ್ರೋನ್ಸ್ ಕೊಡ್ತಾ ಇಲ್ಲ, ಅವ್ರಿಗೆ ಕೋವರ್ಟ್ಸ್ ಅಂತಾರೆ, ಸ್ಮಾಲ್ ಶಿಪ್ಸ್ ವಿತ್ ಅಮ್ಯುನೇಷನ್, ಅದನ್ನೆಲ್ಲ ಸಪ್ಲೈ ಮಾಡ್ತಾರೆ. ಇವಾಗ ಮೊನ್ನೆ ಈ ಯುದ್ಧ ನಡಿಬೇಕಾದ್ರೆ ನಾವು ನಿಮ್ಮ ಜೊತೆ ನಿಂತ್ಕೋತೀವಿ ಅಂದರೆ, ಈ ಆಪರೇಷನ್ ಸಿಂಧೂರದಲ್ಲಿ ನಾವು ನಿಮ್ಮ ಜೊತೆ ನಿಂತ್ಕೋತೀವಿ ಅಂತ ಹೇಳ್ತಾರೆ. ಮುಸ್ಲಿಂ ದೇಶದಲ್ಲಿ ಅವನ ಸಾರ್ವಭೌಮತ್ವ ಅವನು ಸ್ಥಾಪನೆ ಮಾಡ್ಕೋಬೇಕು. ಇದು ಪಾಕಿಸ್ತಾನದ ವಿಚಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಸಿರಿಯಾ ವಿಚಾರದಲ್ಲೂ ಟರ್ಕಿ ಇದೇ ನಿಲುವು ತೋರಿತ್ತು. ಸಿರಿಯಾದಲ್ಲಿ ಆಂತರಿಕ ಜಗಳ ಹೆಚ್ಚಾದ ಬಳಿಕ ಅದರ ಗಡಿಯಲ್ಲಿ ಟರ್ಕಿಶ್ ಸಮುದಾಯಕ್ಕೆ ಬೆಂಬಲ ಕೊಡುವ ನಿಟ್ಟಿನಲ್ಲಿ ಸಿರಿಯಾದಲ್ಲಿ ಟರ್ಕಿಶ್ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಕಾರಣಕ್ಕೆ ಆಂತರಿಕ ಜಗಳವನ್ನ ಬಂಡವಾಳವಾಗಿಸಿಕೊಂಡು ಅಲ್ಲಿನ ಗಡಿ ಪ್ರದೇಶವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಮೂಲಕ ಆ ದೇಶದ ಗಡಿಗೂ ಎಂಟ್ರಿ ಕೊಟ್ಟು ತನ್ನ ಪ್ರಾಬಲ್ಯ ವಿಸ್ತರಣೆ ಮಾಡಿದೆ. ಇಸ್ಲಾಮಿಕ್ ಪ್ರಪಂಚಕ್ಕೆ ತನ್ನನ್ನ ತಾನೇ ಮುಸ್ಲಿಂ ರಾಷ್ಟ್ರಗಳ ಮುಂಚೂಣಿ ನಾಯಕ ಅಂತ ಘೋಷಣೆ ಮಾಡಿಕೊಳ್ಳುವ ಯತ್ನಕ್ಕೆ ಮುಂದಾಗಿದೆ. ಈಗ ಪಾಕಿಸ್ತಾನೆಲ್ಲ ಇರುವ ಅಷ್ಟು ಎಕನಾಮಿಕ್ ಪ್ರಾಬ್ಲಮ್ ಇವನೇನು ದುಡ್ಡು ಕೊಟ್ಟು ಏನೂ ಮಾಡ್ತಾ ಇಲ್ಲ, ಟರ್ಕಿನೇ ಎಲ್ಲ ಕೊಡ್ತಾ ಇದ್ದಾನೆ ಅಂತ. ಅವ್ನಿಗೇನು ಮುಸ್ಲಿಂ ರಾಷ್ಟ್ರದಲ್ಲಿ ಏನೇ ಇಶ್ಯೂ ಆದರೂ ಜನ ನನ್ನನ್ನೇ ನೋಡಬೇಕೇ ಹೊತ್ತು ಅರಬ್ನ ನೋಡಬಾರ್ದು, ನನ್ನನ್ನು ನೋಡಬೇಕು. ಕಂಟ್ರಿ ಒಂದೇ ಅಲ್ಲ,
ಅವನಿಗೊಂಥರ ಮನಸ್ಥಿತಿ. ಅರಬ್ ಇದೊಂದು ಇಶ್ಯೂ ಸಾಕಾಗಿತ್ತು ಅವನಿಗೆ ಅರಬ್ನ ದೂಷಿಸೋಕ್ಕೆ. ಬಟ್ ಅವನ ಮನಸ್ಥಿತಿ ಏನು ಅಂದರೆ, ನಾನು ಸಾರ್ವಭೌಮತ್ವ ಅಂದರೆ ಯಾವುದೇ ಮುಸ್ಲಿಂ ದೇಶಗಳಿದ್ರು ನನ್ನನ್ನೇ ಅವ್ರು ಗುರುಕು, ಏನೇ ಪ್ರಾಬ್ಲಮ್ ಆದರೂ ಟರ್ಕಿ ಇದೆ ನಮ್ಮ ಮುಸ್ಲಿಂ ರಾಷ್ಟ್ರ ಇದಾಗತ್ತೆ ಟರ್ಕಿಗೂ ಸಿರಿಯಾಗೂ. ಸೊ ಈ ವಾಂಟ್ಸ್ ಟು ಟೇಕ್ ಅಪ್ ದಟ್ ಲ್ಯಾಂಡ್ ಆ್ಯಂಡ್ ಎಸ್ಟಾಬ್ಲಿಷ್ ದಟ್ ಟರ್ಕಿಶ್ ಕಾಲನೀಸ್. ಅದೊಂದು ಗ್ರೂಪ್ ಇದೆ ಸಪೋರ್ಟೆಡ್ ಬೈ ದಟ್ ಟರ್ಕಿಶ್ ಗ್ರೂಪ್. ಟರ್ಕಿ ಅವ್ರಿಗೊಂದು ಜಾಗನೇ ಕೊಟ್ಟು ಅವ್ರದ್ದೇ ಒಂದು ಸಪ್ರೇಟ್ ಸ್ಟೇಟ್ ಥರ ಅಲ್ಲಿ ಮಾಡಿ ಪ್ರಾತಿನಿಧ್ಯ ಕೊಡಬೇಕು ಸಿರಿಯಾದಲ್ಲಿ ಅಂತ ಅವರೊಂದು ಇದು ಮಾಡ್ತಿದ್ದಾರೆ. ಒಟ್ಟಾರೆ ತನ್ನ ಬೇಳೆಯನ್ನ ಬೇಯಿಸಿಕೊಳ್ಳೋದಕ್ಕಾಗಿ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿ ಪ್ರಪಂಚದ ಎದುರು ಮತ್ತೆ ಟರ್ಕಿ ತನ್ನ ನರಿ ಬುದ್ಧಿ ತೋರಿದೆ. ರಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.